ತುಂಬ ಕಷ್ಟ ಬಂದಿದೆ ಅಂತ ಅಳಕ್ಕೆ ಹೋಗ್ಬೇಡಿ. ತುಂಬ ಅವಮಾನಗಳಾಗ್ತಿದೆ ಅಂತ ಕುಗ್ಗಕ್ಕೆ ಹೋಗ್ಬೇಡಿ. ನಾವು ಚೆನ್ನಾಗಿದ್ದಾಗ 1000 ಜನ ನಮ್ಮ ಜೊತೆ ಇರ್ತಾರೆ. ನಾವು ಕಷ್ಟದಲ್ಲಿದ್ದಾಗ ಯಾರಿರ್ತಾರೆ ಯಾರಿರಲ್ಲ ಅನ್ನೋದು ಆ ಕಷ್ಟ ನಮಗೆ ತೋರಿಸ್ಕೊಡುತ್ತೆ. ಮನುಷ್ಯ ನಮ್ಮ ಕೈ ಬಿಟ್ಟಾಗ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಗುರುಗಳ ಆಶೀರ್ವಾದ ಆಗುತ್ತೆ. ಹಾಗೆ ನನ್ನ ಜೀವನದಲ್ಲೂ ಅಷ್ಟೇ. ಎಲ್ಲರೂ ನನ್ನ ಕೈ ಬಿಟ್ಟಾಗ ಎಲ್ಲ ವಿಷಯದಲ್ಲೂ ನಂಬಿ 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 ಮೋಸ ಹೋದೆ. ಆದರೆ ಮೋಸ ಹೋದಾಗ ನನಗೆ ಯಾರೂ ಇಲ್ಲ ಅಂತ ದಾರಿ ಕಾಣದೆ ಕೂತಾಗ ನನ್ನ ಕೈ ಹಿಡ್ದಿದ್ದೆ ರಾಯರು ನನಗೊಂದು ದಾರಿನ ಕೊಟ್ಟರು. ಇಲ್ಲಿ ಈ ದಾರಿಲಿ ಹಿಂಗೆ ಹೋಗು, ಹಿಂಗಿದೆ ಅಂತ ಒಂದು ರೂಟ್ ಮ್ಯಾಪಲ್ಲಿ ನಾವು ಹೇಗೆ ಹೋಗ್ತೀವೋ ಹಾಗೆ ನಮಗೆ ರಾಯರು ಒಂದು ದಾರಿನ ಕೊಟ್ಟರು. ಈಗ ಒಂದು ಸತ್ಯ ಹೇಳಬೇಕು ಅಂದರೆ, ನನ್ನ ಜೀವನ ನಡ್ಸೋಕ್ಕೆ ಒಂದು ದಾರಿ ಮಾಡ್ತಾಯಿರ್ತೀನಿ, ಹೋಗ್ತಾ ಇರ್ತೀನಿ. ಆ ದಾರಿ ಎಲ್ಲ ಒಂದು ಕಡೆ ಲಾಕ್ ಆಗಿಬಿಟ್ಟಿರುತ್ತೆ. ಆಗ ನನ್ನ ಮೈಂಡು ಕೂಡ ಲಾಕ್ ಆಗುತ್ತೆ. ಏನು ಮಾಡಬೇಕು ಅಂತ ಏನೂ ಗೊತ್ತಾಗಲ್ಲ. ಆಗ ರಾಯರು ಮುಂದೆ ನಿಂತಾಗ ನನಗೆ ಹಿಂಗಾಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ನಾನು ಅವ್ರ ಹತ್ರ ಹೇಳ್ಕೊಂಡಾಗ ಅವರು ನನಗೆ ಬೇರೆ ದಾರಿನ ಕೊಡ್ತಾರೆ. ಈ ದಾರಿಲಿ ಹೋಗು, ನೀನು ಹೋಗುವಾಗ ಕಷ್ಟ ಆಗುತ್ತೆ, ಹೋಗ್ತಾ 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 ನಿನಗೆ ಆ ದಾರಿ ಸುಲಭ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಹಂಗೆ ಹೋಗ್ತಾ ಇರ್ತೀನಿ. ಹೋಗೋ ಟೈಮಲ್ಲಿ ಆ ದಾರಿ ಸುಲಭವಾಗಿರುತ್ತೆ. ಮತ್ತು ಒಂದು ಕಷ್ಟ, ಆ ದಾರಿಲೂ ಕೂಡ ಏನೋ ಒಂದು ಅಡೆತಡೆಗಳು ಇರುತ್ತೆ. ಆಗಿದ್ದಾಗ ನಾನು ಸುಮ್ಮನೆ ಕೂರಲ್ಲ. ಆ ದಾರಿ ಕಷ್ಟ ಆಗಿದ್ರೂ ಕೂಡ ಆ ದಾರಿಲಿ ಅಡ್ಜಸ್ಟ್ ಮಾಡಿಕೊಂಡು ಕಷ್ಟಪಟ್ಕೊಂಡು ನಡ್ಕೊಂಡು ಹೋಗ್ತಾನೆ ಇರ್ತೀನಿ. ನನ್ನ ಕೈಯಲ್ಲಿ ಆಗಲ್ಲ ಅಂದಾಗ ರಾಯರು ಯಾವುದೋ ಒಂದು ರೂಪದಲ್ಲಿ ನನ್ನನ್ನು ಎಳ್ಕೊಂಡು ಹೋಗ್ತಾರೆ. ನನ್ನ ಜೀವನದಲ್ಲಿ ನಾನು ತುಂಬ 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 ನೋವು, ಅವಮಾನ, ಕಷ್ಟಗಳು ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ಏನು ನೋಡಿಲ್ಲ ಅಂತೇನಿಲ್ಲ. ಜೀವನ ಏನು ಅಂತ ತುಂಬ ಚೆನ್ನಾಗಿ ನೋಡಿಬಿಟ್ಟಿದ್ದೀನಿ. ಇಷ್ಟು ಚಿಕ್ಕ ವಯಸ್ಸಿಗೆ 100 ವರ್ಷದ ಅನುಭವ, 100 ವರ್ಷಕ್ಕೆ ಆಗಿರೋರಿಗೆ ಎಷ್ಟು ಅನುಭವಗಳಾಗಿರುತ್ತೆ ಜೀವನ. ಹಾಗೆ ನನಗೆ ತುಂಬ ಚಿಕ್ಕ ವಯಸ್ಸಿಗೆ ಜೀವನ ಏನು ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಡ್ತು. ನನಗಿವಾಗ ಏನಂದರೆ, ಯಾರೂ ನಂಬಲ್ಲ. ನಾನು ದೇವ್ರನ್ನ ನಂಬ್ತೀನಿ, ರಾಯರನ್ನ ತುಂಬ ನಂಬ್ತೀನಿ. ನನಗೇನೇ ಒಂದು ಆಗಬೇಕು ಅಂದರೂ ರಾಯರ ಅಪ್ಪಣೆ ಬೇಕು. ರಾಯರ ಹತ್ರ ನಿಂತ್ಕೊಂಡು ನಾನು ಮಾತಾಡಬೇಕು. ನನ್ನ ಮಾತು, ನಾನು ಏನು ಮಾತಾಡ್ತೀನಿ, ನಾನೇನು ಅಳ್ತೀನಿ, ನಗ್ತೀನಿ, ಪ್ರತಿಯೊಂದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ನಾನು ಕನೆಕ್ಟ್ ಆಗಿದ್ದೀನಿ. ಅವರು ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು, ಆದರೆ ನಾನು ಅವ್ರ ಕಣ್ಣಿಗೆ ಕಾಣ್ತಾ ಇರ್ತೀನಿ. ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಯಾರೇ ಎಷ್ಟೇ ಅವಮಾನ ಮಾಡಿರಲಿ, ಏನೇ ಅಂದಿರಲಿ, ನಿಮ್ಮ ಕಷ್ಟಗಳು ಬಂದಿರಲಿ, ಯಾವುದಕ್ಕೂ ಕುಗ್ಬೇಡಿ. ನಮ್ಮ ಜೊತೆ ರಾಯರಿದ್ದಾರೆ ಅಷ್ಟೇ. ನೀವೆಷ್ಟು ಸ್ಟ್ರಾಂಗಾಗಿ ನಮ್ಮ ಜೊತೆ ರಾಯರಿದ್ದಾರೆ, ನನಗೇನೇ ಕಷ್ಟ ಬರಲಿ ನನ್ನ ಅಪ್ಪ ನನ್ನ ಜೊತೆ ಇರ್ತಾರೆ ಅಂತ ನೀವೆಷ್ಟು ಗಟ್ಟಿಯಾಗಿ ಸ್ಟ್ರಾಂಗಾಗಿ ಇರ್ತೀರೋ ಅಷ್ಟು ನೀವು ಜೀವನದಲ್ಲಿ ಮುಂದೆ ಬರ್ತೀರಾ. ನಮಗೇನೋ ಕಷ್ಟ ಬಂತು, ಏನೋ ಬಂದಾಗ ರಾಯರು ಎಲ್ಲಿದ್ದಾರೆ ಅಂತ 1000 ಜನ ಹೇಳ್ಬೋದು. ರಾಯರು ಎಲ್ಲೂ ಇರಲ್ಲ, ಅಲ್ಲೇ ಇರ್ತಾರೆ, ನೋಡ್ತಾ ಇರ್ತಾರೆ. ಕೆಲವೊಂದು ಸಲ ನಮ್ಮ ಅದು ಹಣೆ ಬರದಲ್ಲಿ ಬರ್ದಿರೋದನ್ನು ಯಾರೂ ಕೂಡ ತಪ್ಸೋಕ್ಕಾಗಲ್ಲ. ಪ್ರಪಂಚದಲ್ಲಿ ಯಾರೂ ಇರಲ್ಲ. ಯಾವುದೋ ಒಂದು ನಿಮ್ಮ ಮನೆಗಳಲ್ಲಿ ಒಂದು ಕಹಿ ಘಟನೆಗಳು ಏನೋ ಒಂದು ನಡೀತು ಅಂದಾಗ ರಾಯರನ್ನ ದೂಷಣೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇದು ನಮ್ಮ ಹಣೆ ಬರಹ. ಯಾಕೆಂದರೆ ಇವತ್ತು ನೋಡಬೇಕು ಪ್ರಪಂಚದಲ್ಲಿ ಹೆಂಗಿದ್ದಾರೆ ಜನಗಳು ಅಂತ. ನಮಗೆ ಕೈ ಕಾಲು ಎಲ್ಲ ನೆಟ್ಟಗಿದೆ, ದುಡಿಯೋಕ್ಕೆ ಒಂದು ಅವಕಾಶ ಇದೆ, ದುಡ್ಕೊಂಡು ತಿನ್ನೋಕ್ಕೆ ಅಂತ ದೇವರು ಕೈ ಕಾಲು ಶಕ್ತಿ ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದು ರೂಪದಲ್ಲಿ ಏನೋ ಒಂದು ನಮ್ಮ ಟೈಮು ಕೆಟ್ಟದಾಗ ಏನಾರು ಆದಾಗ ಅದಕ್ಕೆ ರಾಯರು ಹೊಣೆ ಆಗಲ್ಲ. ಅದು ನಮ್ಮ ಹಣೆ ಬರ. ಹಾಗಾಗಿ ಜೀವನದಲ್ಲಿ ಏನೇ ಬರಲಿ ಅವ್ರನ್ನ ನಂಬ್ಕೊಳ್ಳಿ. ಖಂಡಿತ ನಿಮ್ಮನ್ನು ಎಳ್ಕೊಂಡೋಗಿ, ನನ್ನ ಕೈಲಿ ಆಗಲ್ಲ ಅಂದ್ರೂ ಅವರು ಯಾವುದೋ ಒಂದು ರೂಪದಲ್ಲಿ ಎಳ್ಕೊಂಡೋಗ್ಬಿಡ್ತಾರೆ. ಎಳ್ಕೊಂಡೋಗಿ ಯಾವ ಸ್ಥಾನದಲ್ಲಿ ಎಲ್ಲಿ ಕೂರಿಸ್ಬೇಕು ಅಲ್ಲಿ ಕೂರಿಸ್ತಾರೆ. ನಿಮ್ಗೆ ಎಲ್ಲಿ ಅವಮಾನ ಆಗಿರುತ್ತೆ, ಎಲ್ಲಿ ಮರ್ಯಾದೆ ಹೋಗಿರುತ್ತೆ, ಎಲ್ಲಿ ನೀವು ಕಷ್ಟಕ್ಕೆ ಸಿಗಾಕೊಂಡಿರ್ತೀರ, ಯಾರು ನಿಮಗೆ ಮೋಸ ಮಾಡಿರ್ತೀರ, ಅದನ್ನೆಲ್ಲನೂ ರಾಯರು ಒಂದು ಒಳ್ಳೆ ರೂಪದಲ್ಲಿ ನಿಮ್ಗೆ ಅವಮಾನ ಆಗಿದೆಯಾ, ನಿಮಗೆ ಸನ್ಮಾನ ಆಗೋ ಥರ ಒಂದು ದಾರಿನ ಕೊಡ್ತಾರೆ. ನೀವು ಯಾರಿಗೆ ದುಡ್ಡು ಕೊಟ್ಟು ಕಳ್ಕೊಂಡಿದ್ದೀರಾ ಮತ್ತೆ ನಿಮ್ಗೆ ಅದೇ ದುಡ್ಡು ಯಾವುದೋ ಒಂದು ರೂಪದಲ್ಲಿ ಬರೋ ಮಾಡಿಕೊಡ್ತಾರೆ. ನಿಮಗೇನಾದರೂ ಆರೋಗ್ಯ ಸಮಸ್ಯೆ ಇದೆಯಾ, ಅದನ್ನೂ ಸರಿ ಮಾಡಿಕೊಡ್ತಾರೆ. ಎಲ್ಲದಕ್ಕೂ ತಾಳ್ಮೆ.
ಅಷ್ಟೇ. ಅದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ ನಮ್ಮ ಹತ್ರ. ನಮಗೆ ಕೊಟ್ಟಿರೋದು ತಾಳ್ಮೆ. ಎಲ್ಲದಕ್ಕೂ ರಾಯರಿದ್ದಾರೆ. ನಾನು ಪಟ್ಟಿರೋ ಕಷ್ಟಕ್ಕೆ ಕಣ್ಣಲ್ಲಿ ನೀರಿಲ್ಲ, ರಕ್ತನೇ ಬಂದ್ಬಿಟ್ಟಿದೆ. ಆದರೂ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದ್ದೀನಿ ಅಂದರೆ ಇದಕ್ಕೆಲ್ಲ ರಾಯರು. ಜೀವನ ಬೇಡ, ಸ್ಟಾಪ್ ಮಾಡ್ಕೋಬೇಕು ಅಂದಾಗ ನಾನಿದ್ದೀನಿ ಅಂತ ಕೈ ಹಿಡ್ದಿದ್ದೆ ರಾಯರು.